Hello everyone, welcome to Navras Maths Tutorials, exercise number 1.4, first question. ನೋಡಿ ಏನು ಕೊಟ್ಟಿದ್ದಾರೆ, ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆಸ್ ರೇಷನಲ್ ಆರ್ ಇರ್ರೇಷನಲ್ ಅಂತ ಕೊಟ್ಟಿದ್ದಾರೆ. ಇದು ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಬರ್ದಿದ್ದೀನಿ, ದ ಸಮ್ ಆರ್ ಡಿಫರೆನ್ಸ್ ಆಫ್ ಎ ರೇಷನಲ್ ಅಂಡ್ ಇರ್ರೇಷನಲ್ ನಂಬರ್ ಈಸ್ ಇರ್ರೇಷನಲ್. ಅಂದ್ರೆ ನೋಡಿ, ನಾವು ಯಾವುದೇ ನಂಬರ್ ಅಂದ್ರೆ ರೇಷನಲ್ ನಂಬರ್ ಪ್ಲಸ್ ಇರ್ರೇಷನಲ್ ನಂಬರ್ ಮಾಡಿದಾಗ ನಮ್ಗೆ ಬರೋದು ಇರ್ರೇಷನಲ್ ನಂಬರೇ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅಥವಾ ಮೈನಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಮೈನಸ್ ಮಾಡಿದ್ವಿ, ರೇಷನಲ್ ನಂಬರ್ ಮೈನಸ್ ಇರ್ರೇಷನಲ್ ನಂಬರ್, ನಮಗೆ ಪ್ರಾಡಕ್ಟ್ ಆನ್ಸರ್ ಬರೋದು ಇರ್ರೇಷನಲ್ ನಂಬರೇ. ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಮತ್ತೆ ಬರೀ ಇದೊಂದೇ ಅನ್ಕೊಂಡಿದ್ವಿ, ಒಂದ್ ವೇಳೆ ಇರ್ರೇಷನಲ್ ನಂಬರ್ ಮೈನಸ್ ರೇಷನಲ್ ನಂಬರ್ ಮಾಡಿದ್ರು ಕೂಡ ನಮ್ಗೆ ಇರ್ರೇಷನಲ್ ನಂಬರ್ ಬರೋದು, ಇರ್ರೇಷನಲ್ ನಂಬರ್ ಪ್ಲಸ್ ರೇಷನಲ್ ನಂಬರ್ ಮಾಡಿದ್ರು ಕೂಡ ನಮ್ಗೆ ಆನ್ಸರ್ ಇರ್ರೇಷನಲ್ಲೇ ಬರೋದು. ಓಕೆ, ಸಮ್ಮಾರು ಡಿಫ್ರೆನ್ಸ್ ರೇಷನಲ್ ಅಂಡ್ ಇರ್ರೇಷನಲ್ ನಂಬರ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರೋದೇನು ಇರ್ರೇಷನಲ್ ನಂಬರೇ ಬರುತ್ತೆ. ಓಕೆ, ಇದು ನಮ್ಗೆ ಈಗ ಬರೋ ಎಕ್ಸರ್ಸೈಸ್ ಅಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಈಗ ನೋಡಿ, the product or quotient of a non-zero rational number with an irrational number is irrational. ಅಂದ್ರೆ ನೋಡಿ, ಈಗ ರೇಷನಲ್ ನಂಬರ್ ಇದೆ, ರೇಷನಲ್ ನಂಬರ್ನ ನಾವು ಡಿವೈಡ್ ಮಾಡಿದ್ವಿ ಇರ್ರೇಷನಲ್ ನಂಬರ್ ಜೊತೆ, ಅವಾಗೂ ನಮ್ಗೆ ಆನ್ಸರ್ ಬರೋದು ಇರ್ರೇಷನಲ್ ನಂಬರೇ. ಅಥವಾ ಇರ್ರೇಷನಲ್ ನಂಬರ್ ಡಿವೈಡೆಡ್ ಬೈ ರೇಷನಲ್ ನಂಬರ್, ಅವಾಗ ಕೂಡ ನಮಗೆ ಆನ್ಸರ್ ಇರ್ರೇಷನಲ್ಲೇ ಬರುತ್ತೆ. ಆರ್ ರೇಷನಲ್ ನಂಬರ್ ಮಲ್ಟಿಪ್ಲೈಡ್ ಬೈ irrational number, answer will be irrational. Or irrational number multiplied by rational, ಎರಡು ಒಂದೇನೆ ಆದ್ರೂ ಹೇಳ್ತಾ ಇದ್ದೀವಿ, ಬರೋದು ನಮ್ಗೆ ಆನ್ಸರ್ ಇರ್ರೇಷನಲ್ ನಂಬರೇ ಬರುತ್ತೆ. ಓಕೆ, ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು, ನಮ್ಗೆ ಈಸಿ ಆಗುತ್ತೆ. ಓಕೆ, ಈಗ ಇದು ನೋಡಿ ಥರ್ಡ್, ಇಫ್ ಯು ಆಡ್ ಸಬ್ಟ್ರಾಕ್ಟ್ ಮಲ್ಟಿಪ್ಲೈ ಆರ್ ಡಿವೈಡ್ ಟು ಇರ್ರೇಷನಲ್ ನಂಬರ್ಸ್ ದ ರಿಸಲ್ಟ್ ಮೇ ಬಿ ರೇಷನಲ್ ಆರ್ ಇರ್ರೇಷನಲ್. ಇದು ನೋಡಿ ಯಾವ ರೀತಿ ಅಂದ್ರೆ, ಎರಡು ಇರ್ರೇಷನಲ್ ನಂಬರ್ಸ್ನ ನಾವು ಆಡ್ ಮಾಡಿದ್ವಿ, ಅವಾಗ ನಮ್ಗೆ ಆನ್ಸರ್ ರೇಷನಲ್ ಆದ್ರೂ ಬರ್ಬೋದು ಆರ್ ಇರ್ರೇಷನಲ್ ಬರ್ಬೋದು, ಯಾವ್ದಾದ್ರು ಬರ್ಬೋದು. ಓಕೆ, ಎರಡು ಇರ್ರೇಷನಲ್ ನಂಬರ್ಸ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ವಿ, ಹಾಗೂ ಅಷ್ಟೇ ರೇಷನಲ್ ಆದ್ರೂ ಬರ್ಬೋದು ಇರ್ರೇಷನಲ್ ಆದ್ರೂ ಬರ್ಬೋದು. ಅದೇ ರೀತಿ ಎರಡು ಇರ್ರೇಷನಲ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿದ್ವಿ, ಅವಾಗೂ ಸೇಮ್ ಚಾನ್ಸಸ್, ರೇಷನಲ್ ಆರ್ ಇರ್ರೇಷನಲ್. ಡಿವೈಡ್ ಮಾಡಿದ್ವಿ ಎರಡು ಇರ್ರೇಷನಲ್ ನಂಬರ್ಸ್ನ, ಆಗ್ಲೂ ಸೇಮ್, ರೇಷನಲ್ ಆರ್ ಇರ್ರೇಷನಲ್. ಓಕೆ, ಇದೆಲ್ಲ ನೆನ್ಪಿಟ್ಕೊಂಡು ನಾವು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 2 ಮೈನಸ್ √5 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ತಾನೇ ನಾವು ನೋಡಿ ಓದಿದ್ವಲ್ವಾ, ಸೊ ಇದು √5 ಅಂದ್ರೆ ಇರ್ರೇಷನಲ್ ನಂಬರ್ ಆಯ್ತು. ಸೊ ಯಾವುದೇ ನಂಬರ್ಗೆ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಬರೋದು ಇರ್ರೇಷನಲ್. ಓಕೆ, ಈಗ ಸೆಕೆಂಡ್ ಒನ್ ನೋಡಿ, 3 ಪ್ಲಸ್ √23 ಮೈನಸ್ √23 ಅಂತ ಇದೆ. 23 ಅಂದ್ರೇನೆ ಪ್ರೈಮ್ ನಂಬರ್. ಓಕೆ, ಆದ್ರೂ ನೋಡೋಣ ಇಲ್ಲಿ ಏನ್ ಬರುತ್ತೆ. ನೋಡಿ, ಬ್ರಾಕೆಟ್ ತೆಗಿಯೋಣ, √23 ಇಲ್ಲಿ ಮೈನಸ್ √23 ಇದೆ ಅಲ್ವಾ. ಇಲ್ಲಿ ನೋಡಿ, ಪ್ಲಸ್ √23 ಮೈನಸ್ √23 ಅಂದ್ರೆ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ವಾಟ್ ರಿಮೇನ್ಸ್ 3. 3 ಅಂದ್ರೆ ಏನಿದು ರೇಷನಲ್ ನಂಬರ್. ಥರ್ಡ್ ಒನ್ ನೋಡಿ, 2√7 ಅಪಾನ್ 7√7 ಅಂತ ಕೊಟ್ಟಿದ್ದಾರೆ ಅಲ್ವಾ. 7√7 ಇದೆ, ಇಲ್ಲಿ ಮೇಲೇನು √7 ಇದೆ, ಕೆಳಗೂನು √7 ಇದೆ. ಸೊ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಸೊ ಏನ್ ಉಳಿಯುತ್ತೆ, 2/7. 2/7 ಅಂದ್ರೆ ಏನಿದು ರೇಷನಲ್ ನಂಬರ್ ಆಯ್ತು. ಓಕೆ, ಈಗ ಫೋರ್ತ್ ಒನ್ ನೋಡಿ, 1/√2 ಅಂತ ಕೊಟ್ಟಿದ್ದಾರೆ. ಅಂದ್ಮೇಲೆ ನೋಡಿ, ಡಿವೈಡ್ ಮಾಡಿದ್ದು ಇದು ಇರ್ರೇಷನಲ್ ನಂಬರ್ √2, ಡಿವೈಡ್ ಮಾಡಿದ್ರು ನಮ್ಗೆ ಬರೋದು ಇರ್ರೇಷನಲ್. ಸೊ ಇರ್ರೇಷನಲ್. ಈಗ ಫಿಫ್ತ್ ಒನ್ ನೋಡಿ, 2π ಅಂತ ಕೊಟ್ಟಿದ್ದಾರೆ.
ಪೈ ಅಂದ್ರೆ ಏನು ನಮ್ಗೆ ಗೊತ್ತಲ್ವಾ? ಪೈ ಅಂದ್ರೆ 22/7 ಅಂತ. 22/7 ಮಾಡಿದ್ರೆ ನಮ್ಗೆ ಅದು ಬರೋದು ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ ಅದದ್ದು. ನಾವು ಓದಿರ್ತೀವಿ ಆಗ್ಲೇ 22/7 ಅಂದ್ರೆ 3.14 ಕೊಡ್ತಾರಲ್ಲ, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದು. ಓಕೆ, ಆಕ್ಚುಲಿ ಇದು ಇರ್ಯಾಷನಲ್ ನಂಬರ್ ಆಗುತ್ತೆ. ಸೊ ನಮ್ಗೆ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ ಬರೋದು ಇರ್ಯಾಷನಲ್. ಸೊ ಇದು ಇರ್ಯಾಷನಲ್ ಅಂತ ಹೇಳ್ಬೋದು.